ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು 1ನೇ ತರಗತಿಯ ಕನ್ನಡ ಗಣಿತದಲ್ಲಿ ಬರುವ 2ನೇ ಪಾಠ ಆಕಾರಗಳನ್ನು ಕಲಿಯೋಣ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಅಥವಾ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಈ ವಿಡಿಯೋ ಸಿಕ್ಕಿದಾದರೆ ಈ ವಿಡಿಯೋನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಪಾಠದಲ್ಲಿ ನಾವು ಏನು ಕಲಿತೀವಿ ಅಂದರೆ, ವಸ್ತುಗಳ ಆಕಾರದ ಆಧಾರದ ಮೇಲೆ ಬೇರ್ಪಡಿಸುವೆ ಮತ್ತು ವರ್ಗಿಸುವೆ. ಉರುಳುವ ಮತ್ತು ಜಾರುವ ಚಲನೆಗಳು ವಸ್ತುಗಳ ಆಕಾರಗಳಿಂದ ಹೇಗೆ ಪ್ರಭಾವಿತವಾಗಿರುತ್ತವೆ ಎಂಬುದನ್ನು ಗಮನಿಸಿ ವಿವರಿಸುವೆ. ತ್ರಿಭುಜ, ಆಯತ, ಚೌಕ ಮತ್ತು ವೃತ್ತಾಕಾರ ಹೊಂದಿರುವ ಆ ಆಯಾಮದ ಚಪ್ಪಟೆ ವಸ್ತುಗಳನ್ನು ಪತ್ತೆ ಹಚ್ಚುವೆ. ತ್ರಿಭುಜ, ಆಯತ, ಚೌಕ ಮತ್ತು ವೃತ್ತಾಕಾರಗಳ ಸರಳ ಕೈ ಚಿತ್ರ ಬರೆಯುವೆ. ಅಂದರೆ ಒಂದು ಮಗು ಈ ಪಾಠದ ಏನು ಕಲಿಯುತ್ತೆ, ಕಲಿತ ಮೇಲೆ ಅದು ಏನೇನು ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಪಾಠ ಒಳಗೆ ಏನೇನಿದೆ ಅಂತ. ಫಸ್ಟ್ ಏನು ಮಾಡ್ರಿ, ಇಲ್ಲಿ ಕೊಟ್ಟಿದ್ದಾರೆ, ಈ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಒಂದು ಬಾಲ್ ಇದೆ, ಒಂದು ಪೋಸ್ಟ್ ಬಾಕ್ಸ್. ಇಲ್ಲಿ ಫಸ್ಟ್ಗೆನೆ ಒಂದು ಬಾಲ್ ಇದೆ, ಒಂದು ಪೋಸ್ಟ್ ಬಾಕ್ಸ್ ಇದೆ, ಐಸ್ ಕ್ರೀಮ್ ಇದೆ, ಒಂದು ಚೌಕವಾದಂಥ ಒಂದು ವಸ್ತು ಇದೆ, ಒಂದು ಟ್ರಂಕ್ ಇದೆ, ಮತ್ತೊಂದು ಡಸ್ಟ್ಬಿನ್ ಇದೆ, ಮತ್ತೊಂದು ಟ್ರಂಕ್ ಇದೆ. ಹೀಗೆ ಇದೊಂದು ದೀಪಾವಳಿ ಆರಿಸುವ ಒಂದು ಹೂವು ಇದನ್ನಿದೆ, ಬುಗುರಿ ಇದೆ, ಗಜ್ಜರಿ ಹಣ್ಣು, ಕ್ಯಾರೆಟ್ ಇದೆ, ದಾಳಿಂಬರಿ ಇದೆ. ಓಕೆ, ಮ್ಯಾಚ್ ಬಾಕ್ಸ್ ಇದೆ, ಆ್ಯಪಲ್ ಇದೆ, ನೋಟ್ಬುಕ್ ಇದೆ. ಇದೇ ಥರ ನೋಡೋಣ, ಇಲ್ಲೊಂದು ಬಲೂನ್ ಇದೆ. ಈಗ ನೋಡೋಣ ಈ ಮುಂದೆ ಪಾಠದಲ್ಲಿ ಏನೇನು ಬರುತ್ತೆ ಅಂತ. ಒಂದೇ ಆಕಾರವಿರುವ ಇಲ್ಲೇನು ಕೊಡಿದಾರು, ಒಂದೇ ಆಕಾರವಿರುವ ವಸ್ತುಗಳನ್ನು ಗುಂಪು ಮಾಡಿದೆ, ಅವುಗಳನ್ನು ಗಮನಿಸು. ಏನು ಮಾಡಿದ್ರು, ಜಸ್ಟ್ ಗಮನಿಸ್ರಿ. ಒಂದೇ ವೃತ್ತ ಅಂದರೆ ಇವೇನದಾವೆ ಎಲ್ಲ ಸರ್ಕಲ್, ರೌಂಡ್ ಅದಾವೆ. ಈಗೇನಂತೀವಿ ನಾವು ರೌಂಡ್ ಅಥವಾ ವೃತ್ತಾಕಾರದಲ್ಲಿವೆ. ಇಂಗ್ಲೀಷ್ ಒಳಗೆ ರೌಂಡ್, ಕನ್ನಡವಿನ ವೃತ್ತಾಕಾರದಲ್ಲಿರುವ ಚಿತ್ರಗಳಿವೆ. ಇವೆಲ್ಲ ವೃತ್ತಾಕಾರ. ಒಂದು ಬಾರ್ ಇರ್ಬೋದು, ಬಲೂನ್ ಇರ್ಬೋದು, ಆ್ಯಪಲ್, ದಾಳಿಂಬರೆ, ಎಲ್ಲನೂ ವೃತ್ತಾಗವೆ. ಶೇಪ್ ಒಂದು ಸ್ವಲ್ಪ ಚೇಂಜ್ ಇರ್ಬೋದು, ಬಟ್ ಮೇನ್ ಏನೈತಲ್ಲ ಅವು ಸೇಮ್ ಇದಾವೆ. ಆಮೇಲೆ ಏನು ಮಾಡ್ತೀವಿ, ಒಂದು ಪಟಾಕ್ಷಿ ಇರ್ಬೋದು ಅಥವಾ ಒಂದು ಮಿಲ್ಕ್ದ ಕ್ಯಾನ್ ಇರ್ಬೋದು, ಇದು ಅಥವಾ ಒಂದು ಪೇಪರ್ನ ನಾವು ರೋಲ್ ಮಾಡಿರ್ಬೋದು, ಅಲ್ಲ ಒಂದು ಪೈಪ್ ಇರ್ಬೋದು. ಇದು ಈ ಶೇಪ್ ಇದೆ. ಓಕೆ, ಇನ್ನು ಬರೋದೇನು, ಆಯತಾಕಾರ, ರೆಕ್ಟ್ಯಾಂಗಲ್. ಇದಕ್ಕೇನಂತೀವಿ ನಾವು ಆಯತ ಆಕಾರ. ಒಂದು ಸುಣ್ಣದ ಡಬ್ಬೆ ಇರ್ಬೋದು, ಅಥವಾ ಒಂದು ಮ್ಯಾಚ್ ಬಾಕ್ಸ್ ಆಗಲಿ, ಒಂದು ಕಡ್ಡಿ ಪೊಟ್ಟಣ, ಅಥವಾ ನೋಟ್ಬುಕ್ ಆಗಿರ್ಬೋದು, ಇಲ್ಲ ಒಂದು ಟ್ರಂಕ್ ಆಗಿರ್ಬೋದು. ಮತ್ತು ಒಂದು ತ್ರಿಭುಜಾಕಾರ ಅಂದರೆ ಐಸ್ ಕ್ರೀಮು, ಗಜ್ಜರಿ, ಇದು ಪಟಾಕ್ಷಿ ಹಾರಿಸ್ತೀವಿ, ಇದು ಬುಗುರಿ, ಅಥವಾ ಒಂದು ಮರಳಿನ ಒಂದು ಉಸುಕೇನು ಇಟ್ಟಿರ್ತೀವಲ್ಲ ನಾವು, ಇದೇ ಶೇಪ್ ಒಳಗೆ ಇದು ಇರ್ಬೋದು. ಆಮೇಲೆ ಸ್ಕ್ವೇರ್ ಅದಕ್ಕಂತೀವಿ ನಾವು. ಸ್ಕ್ವೇರ್ ಅಂದರೆ ಚೌಕ. ಚೌಕಾಕಾರದಲ್ಲಿನ ಇವು ಚೌಕಾಕಾರ ಇದಾವೆ. ಇದು ಚೌಕ ಐತಿ, ಇದು ಚೌಕ, ಇದು ಚೌಕ, ಮತ್ತು ಇದು ನಾವೇನು ಗೇಮ್ ಆಡ್ತೀವಲ್ಲ ಜಾತ್ರೆ ಒಳಗೆ ತಗೊಂಡ, ಇದು ಚೌಕಾಕಾರವಾಗಿದೆ. ಒಂದೇ ರೀತಿಯ ಆಕಾರವಿರುವ ವಸ್ತುಗಳನ್ನು ಗೆರೆ ಎಳೆದು ಹೊಂದಿಸು. ಇದೇನು ಮಾಡ್ತೀರಿ, ಇದನ್ನು ಗೆರೆ ಎಳೆದ ಕೂಡಿಸ್ಬೇಕು. ಇದು ಸರ್ಕಲ್ ಐತಿ, ಇದು ಸರ್ಕಲ್ ಐತಿ. ಸೊ ಇದನ್ನೇನು ಮಾಡಿರಿ ನೀವು, ಕೂಡಿಸಿರಿ. ಆಮೇಲೆ ಇದು ರೆಕ್ಟ್ಯಾಂಗಲ್ ಐತಿ, ಇದು ಆಯತಾಕಾರ ಐತಿ, ಇದು ಆಯತಾಕಾರ ಐತಿ. ಸೊ ಇದನ್ನ ಮಾಡಿ ಕೂಡಿಸಿರಿ. ಆಮೇಲೆ ಇದು ಮತ್ತು ಇದು ಇವೇನಾದವೆ ಎಲ್ಲ ಸೇಮ್ ಅದಾವೆ. ಆಮೇಲೆ ನೋಡೋಣ, ಆಕಾರಗಳ ವಿಂಗಡಣೆ. ಚಿತ್ರದಲ್ಲಿ ತೋರಿಸುವಂತೆ ಒಂದೇ ಆಕಾರ ಹೊಂದಿರುವ ವಸ್ತುಗಳಿಗೆ ಒಂದೇ ಬಣ್ಣ ಹಚ್ಚು. ಏನೇ ಕೊಡ್ಯಾರು, ಚಿತ್ರದಲ್ಲಿ ತೋರಿಸುವಂತೆ ಒಂದೇ ಹೊಂದಿರುವ ವಸ್ತುಗಳಿಗೆ ಒಂದೇ ಬಣ್ಣವನ್ನು ಹಚ್ಚು. ಇಲ್ಲೇ ಮಾಡೋಣ, ಒಂದೇ ಬಣ್ಣ ಹಚ್ಚೋಣ. ಈಗ ನೋಡಿ, ಫಸ್ಟ್ ಮಾಡೋಣ, ಕೆಂಪು ಬಣ್ಣ ಐತಲ್ಲ, ಈ ಕೆಂಪು ಬಣ್ಣ. ಇಲ್ಲಿ ಕೂಡ ಕೆಂಪು ಬಣ್ಣ, ಇದಕ್ಕೇನು ಹಚ್ಬೇಕು ನಾವು, ಕೆಂಪು. ಈ ಸೇಮ್ ಹಿಂಗೆ ಯಾವ್ಯಾವ ಕಾಣ್ತಾವಲ್ಲ ಅದಕ್ಕೆಲ್ಲ ನಾವೇನು ಮಾಡಬೇಕು, ಕೆಂಪು ಬಣ್ಣ ಹಚ್ಬೇಕು. ಈ ಥರ ಯಾವುದಿತ್ತು ಕೆಂಪು ಬಣ್ಣ, ಒಂದು ಇಲ್ಲಿ, ಇದು ಒಂದೇ ಐತಿ. ಸೊ ಇಲ್ಲೇ ಮಾಡಿ ನಾವು ಇಲ್ಲಿ ಕೆಂಪು ಬಣ್ಣ ಹಚ್ತೀರಿ ನೀವು. ಓಕೆ, ಇದಕ್ಕೇನು ಮಾಡಿರಿ, ಕೆಂಪು ಬಣ್ಣ ಹಚ್ಚಿರಿ. ಆಮೇಲೆ ಬರೋದು ನೀಲಿ. ಎಲ್ಲೆಲ್ಲಿ ಹಿಂಗೆ ಗುಂಡ್ ಸೇಮ್ ಸರ್ಕಲ್ ಅಥವಾ ರೌಂಡ್ ಇದೆಲ್ಲ ಅದಕ್ಕೆ ನಾವೇನು ಮಾಡೋಣ, ನೀಲಿ ಕಲರ್ ಹಚ್ಚೋಣ. ಓಕೆ, ಒಂದು ಇದಕ್ಕೊಂದು ನೀಲಿ. ಆಮೇಲೆ ಇಲ್ಲಿ ನೀಲಿ ಬಣ್ಣ, ಮತ್ತೊಂದು ರೌಂಡ್ ಏನೈತಿ ಇಲ್ಲಿ, ಏನು ಮಾಡೋಣ, ನೀಲಿ ಬಣ್ಣ ಹಚ್ಚಿದ್ದೀವಿ. ಆಮೇಲೆ ನೋಡೋಣ, ಈ ಟೈಪ್ ಕೋನ
ನಾವು ಏನು ಐಸ್ ಕ್ರೀಮ್ ಕೋನ್ ನೋಡ್ತೀವಲ್ಲ ಆ ಕೋನ್ ಆಗತ್ತೈತೆ ಅಂದ್ರೆ ಅದಕ್ಕೆ ಹಸಿರು ಬಣ್ಣ ಹಚ್ಬೇಕು. ಹಸಿರು ಬಣ್ಣ ಇದಕ್ಕೆ ಹಚ್ತೀವಿ ನಾವು ಕೋನ್ ಗತಿ. ಒಂದು ಇದಕ್ಕೆ ಕೋನ್ ಹಚ್ಚಬೇಕು, ಮತ್ತೊಂದು ಇದಕ್ಕೆ. ಆಮೇಲೆ ಹಳದಿ ಸಿಲಿಂಡರ್. ನೀವೇನು ಗ್ಯಾಸ್ ಸಿಲಿಂಡರ್ ನೋಡ್ತೀರಲ್ಲ ಮನೆಯೊಳಗೆ, ಆ ಸಿಲಿಂಡರ್ ಗತಿ ಯಾವ್ಯಾವ ಕಾಣ್ತಾವಲ್ಲ ಅದಕ್ಕೆ ಏನು ಮಾಡ್ಬೇಕು ನಾವು ಹಳದಿ ಕಲರ್ ಹಚ್ಚಬೇಕು. ಎಲ್ಲೋ ಇಲ್ಲಿ ಹಳದಿ ಹಚ್ಚಿರಿ, ಆಮೇಲೆ ಇದಕ್ಕೆ ಹಳದಿ ಹಚ್ಚಿರಿ, ಮತ್ತು ಇಲ್ಲಿ ಹಳದಿ. ನೀವು ಫುಲ್ ಹಚ್ಚಿರಿ, ನಾವು ಟೈಮ್ ವೇಸ್ಟ್ ಆಗ್ತದೆ ಅಂತ ಇಷ್ಟಿಷ್ಟು ಹಚ್ಚಿ ತೋರಿಸ್ತೀನಿ. ನೀವು ಅದಕ್ಕೆ ಏನು ಮಾಡಿರಿ ಫುಲ್ ಬಣ್ಣ ಹಚ್ಚಿರಿ. ಆಮೇಲೆ ಗುಲಾಬಿ ಬಣ್ಣ ಈ ಟೈಪ್ ಈ ಶೇಪ್ ಗತಿ ಯಾವ್ಯಾವ ಸೇಮ್ ಅನ್ಸ್ತಾವಲ್ಲ ಅದಕ್ಕೆ ಮಾಡಿರಿ ಗುಲಾಬಿ ಬಣ್ಣ ಹಚ್ಚಿರಿ. ಇಲ್ಲಿ ಗುಲಾಬಿ ಬಣ್ಣ ಇಲ್ಲ, ಸೊ ನಾ ಈ ಬೇರೆ ಬಣ್ಣ ಹಚ್ಚಿರ್ತೀನಿ. ಇಲ್ಲಿ ಒಂದು ಇದಕ್ಕೆ ಗುಲಾಬಿ ಹಚ್ಚಿರಿ, ಸೇಮ್ ಇದು ಹಿಂಗೆ ಇದೆಯಲ್ಲ ಇದಕ್ಕೆ ಗುಲಾಬಿ ಹಚ್ಚಿರಿ, ಇದಕ್ಕೂ ಗುಲಾಬಿ ಹಚ್ಚಿರಿ, ಮತ್ತು ಇವು ಮೂರು ಏನಲ್ಲ 1 2 ಮತ್ತು ಇದು 3 ಇದಕ್ಕೆ ಮಾಡಿರಿ ಗುಲಾಬಿ ಬಣ್ಣ ಹಚ್ಚಿರಿ. ಈಗ ನೋಡೋಣ ಕೆಳಗೇನು ಕೊಡಿರುತ್ತೆ. ಇದಕ್ಕೆಲ್ಲ ನೀವು ಫುಲ್ ಬಣ್ಣ ಹಚ್ಚಿರಿ, ನಮಗೆ ಟೈಮ್ ಸಿಗಂಗಿಲ್ಲ, ಅದಕ್ಕೆ ನಾವು ಇಷ್ಟ ಹಚ್ತೀವಿ. ಆಮೇಲೆ ವಸ್ತುಗಳ ಚಲನೆ. ವಸ್ತುಗಳಂದ್ರೇನ, ಈ ಒಂದು ನೀವು ಏನೇನು ಜಾರು ಗುಂಡಿ ನೋಡ್ತೀರಲ್ಲ ಇದ್ರ ಮೇಲೆ ಒಂದು ಬಾಲ್ ಇಟ್ಟರೆ ಅದೇನಾಗುತ್ತೆ ಉರುಳ್ತೈತಿ. ಉರುಳೋದು ಅದಕ್ಕೇನಂತಾರೆ ಉರುಳುತ್ತೇವೆ. ಮತ್ತು ನಾವು ಕುತ್ರೆ ಅಥವಾ ಬೇರೆ ಒಂದು ವಸ್ತು ಇಂಥ ಚೌಕಾದಂಥರ ಆಯ್ತಾಕಾರ ವಸ್ತು ಇಟ್ಟರೆ ಅದೇನಾಗ್ತೈತಿ ಜಾರ್ತೈತಿ. ಈಗ ನಾವು ಕುಂತೇವಲ್ಲ ಇಲ್ಲಿ ಅದೇ ಒಬ್ಬ ಹುಡುಗ ಕೂತಂದ್ರೆ ಆ ಹುಡುಗ ಏನು ಮಾಡ್ತಾನು ಜಾರ್ಕೊಂತ ಬರ್ತಾನೆ ಕೆಳಗೆ. ಅದೊಂದು ಬಾಲ್ ಇಟ್ಟರೆ ಅದು ಉರುಳ್ತೈತಿ, ಅದಕ್ಕೆ ಉರುಳೋದು ಅಂತಾರೆ. ಬಾಲ್ ಇದ್ರೆ ಅದು ಉರುಳ್ತೈತಿ. ಒಬ್ಬ ಮನುಷ್ಯ ಇದ್ರೆ ಜಾರ್ಕೊತ ಬರ್ತಾನೆ, ಅದಕ್ಕೆ ಅಂತಾರೆ ಜಾರುವುದು. ಬಾಲ್ ಅದಕ್ಕೆ ಏನಂತಾರೆ ಉರುಳ್ತೈತಲ್ಲ ಅದಕ್ಕೆ ಅಂತಾರೆ ಉರುಳುವುದು. ಇವುಗಳಲ್ಲಿ ಉರುಳುವ ವಸ್ತುಗಳನ್ನು ನಿಂದ ಗುರುತಿಸಿ. ರೈಟ್ ಅಂದರೆ ಸಹಿ ಚಿಹ್ನೆ ಹಾಕ್ರಿ. ಯಾವ್ಯಾವ ಉರುಳ್ತಾವು? ಒಂದು ಬಾಲ್ ಉರುಳ್ತೈತಿ, ಮತ್ತೊಂದು ಇದು ಟೈರ್, ಒಂದು ಬೈಕದ ಅಥವಾ ಯಾವುದೊಂದು ಒಂದು ಮೋಟರ್ ಸೈಕಲ್ ಟೈರ್ ಉರುಳ್ತೈತಲ್ಲ, ಸೊ ಇದು ಉರುಳಂಗಿಲ್ಲ, ಇದು ಉರುಳಂಗಿಲ್ಲ ಐಸ್ ಕ್ರೀಮ್. ಇವುಗಳಲ್ಲಿ ಜಾರುವ ವಸ್ತುಗಳಿಗೆ ಇಲ್ಲೇನು ಕೊಟ್ಟರು, ಇವುಗಳಲ್ಲಿ ಜಾರುವ ವಸ್ತುಗಳಿಗೆ ಯಾವ ಜಾರ್ತಾವಲ್ಲ ಆ ವಸ್ತುಗಳಿಗೆ ಬಣ್ಣವನ್ನು ಹಾಕಿ. ಯಾವ ಜಾರ್ತವು? ಇದು ಜಾರ್ತೈತಿ, ಇದು ಕಲರ್, ಇದಕ್ಕೆ ಫುಲ್ ಕಲರ್ ಹಾಕ್ರಿ ನೀವು. ಓಕೆ, ಒಂದು ಇದು ಜಾರ್ತೈತಿ, ಮತ್ತೊಂದು ಇದು ಜಾರ್ತೈತಿ, ರಂಗ್ ಇದೆಯಲ್ಲ ಇದು ಜಾರ್ತೈತಿ, ಇದು ಜಾರಂಗಿಲ್ಲ. ಇದು ಮತ್ತು ಇವೇನು ಮಾಡಂಗಿಲ್ಲ, ಇವೆರಡು ಜಾರಂಗಿಲ್ಲ. ಇವೇನು ಮಾಡ್ತಾವೆ ಉರುಳ್ತಾವೆ ಇವು. ಸೊ ಇವೆರಡು ಏನಿದಾವಲ್ಲ ಇವೆರಡು ಜಾರ್ತಾವೆ. ಕೊಟ್ಟಿರೋ ವಸ್ತುಗಳ ಇಲ್ಲೇನು ಕೊಡ್ಯಾರು, ಕೊಟ್ಟಿರೋ ವಸ್ತುಗಳ ಮೇಲ್ಮುಖದ ಆಕಾರವನ್ನು ಗಮನಿಸು. ಜಸ್ಟ್ ಮಾಡಿ ನೋಡ್ರಿ, ಇಲ್ಲಿ ಇದ್ರ ಹೆಂಗೈತಿ ಮೇಲ್ಮುಖ ಆಕಾರ. ₹1 ಒಂದು ಕಾಯಿನ್ ಐತಿದ, ಇದು ಹಿಂಗೈತಿ. ಇದು ಒಂದು ಕ್ಯಾರಮ್ ಬೋರ್ಡ್ ಗತಿ ಒಂದು ಬೋರ್ಡ್ ಐತಿ, ಇದು ಚೌಕಾಕಾರ ಇದೆ. ಇದು ಆಯತಾಕಾರ ಐತಿ, ಇದು ಚೌಕ ಐತಿ, ಇದು ಮತ್ತೆ ಆಯತಾಕಾರ. ಇದು ರೌಂಡ್ ಸರ್ಕಲ್ ಇದೆಯಲ್ಲ ಇದೇನೈತಿ ಚೌಕ ಐತಿ. ಇದು ಆಯತಾಕಾರ ಅಂದ್ರೇನ ಒಂದು ಸ್ವಲ್ಪ ಚೌಕದಾಗ ಇನ್ನೊಂದು ಸ್ವಲ್ಪ ಉದ್ದ ಮಾಡೋದು. ಇವೆರಡು ಸೇಮ್ ಇರಬೇಕು, ಆಮೇಲೆ ಇವೆರಡು ಸೇಮ್ ಇರಬೇಕು ಮೇಲಿನ. ಇದು ಚೌಕ ಐತಿ, ಇದು ಮತ್ತೆ ಆಯತಾಕಾರ ಹಿಂಗಿದೆಯಲ್ಲ ಆಯತ. ಇದು ಮತ್ತೆ ಚೌಕ, ಇದು ಸರ್ಕಲ್, ಇದು ಸರ್ಕಲ್, ಇದು ಮತ್ತೆ ಆಯತಾಕಾರ, ಇದು ಕೋಣ ಶೇಪ್ ಇದೆ, ಐಸ್ ಕ್ರೀಮ್ ಶೇಪ್ ಅಂತೀವಲ್ಲ ಕೋನ್ ಶೇಪ್. ಇದು ಮತ್ತೆ ಆಯತಾಕಾರ. ಒಂದೇ ಆಕಾರದಲ್ಲಿ ವಸ್ತುಗಳನ್ನು ಗುಂಪು ಮಾಡಿದೆ. ಇವುಗಳನ್ನು ಗಮನಿಸಿ. ಏನು ಮಾಡ್ಯಾರು, ಇವು ಏನೇನು ಮೇಲೆ ಇದಾವಲ್ಲ ಇವತ್ತನ್ನ ಸೇಮ್ ಒಂದೇ ಅಂಗ ಮಾಡ್ಯಾರು. ಇದನ್ನ ಇದು ಮತ್ತು ಇದು ಕೂಡ ಏನು ಮಾಡ್ರು ಇಲ್ಲಿ ಹಾಕಿರು ಸರ್ಕಲ್ ಒಳಗೆ. ಆಮೇಲೆ ಇವೆಲ್ಲ ಚೌಕಾಕಾರ ಇವೆ, ಮತ್ತು ಇವೆಲ್ಲ ಆಯತಾಕಾರ. ಇದೆ ಈಗೇನಂತೀವಿ ನಾವು ಆಯತಾಕಾರ ಅಂತೀವಿ. ಈಗ ನೋಡ್ರಿ, ಕೊಟ್ಟಿರುವ ಆಕಾರಕ್ಕೆ ಹೋಲುವ ಆಕಾರವನ್ನು ಸಹಿ ಚಿಹ್ನೆಯಿಂದ ಗುರುತಿಸು. ಇಲ್ಲೇ ಮಾಡ್ರಿ ಸೇಮ್ ಇದ್ರಂಗೆ ಯಾವ್ದು ಕಾಣ್ತಿಯಲ್ಲ ಇದಕ್ಕೆ ಹಾಕ್ರಿ. ಇದು ಚೌಕ ಐತಿ, ಇಲ್ಲಿ ಮತ್ತೆ ಯಾವ ಚೌಕ ಐತಿ, ಒಂದು ಇದು ಚೌಕ ಐತಿ, ಇದಕ್ಕೆ ರೈಟ್ ಮಾರ್ಕ್ ಹಾಕಿದ್ದು, ಮತ್ತು ಇದು ಚೌಕ ಐತಿ. ಚೌಕ ಅಂದ್ರೆ ಏನು ಗೊತ್ತು, ಇದು ಎಷ್ಟು ಇರ್ತೈತಲ್ಲ ಒಂದು
ಸೇಮ್ ಇದು ಇಷ್ಟ ಇರಬೇಕು ಮತ್ತು ಇದು ಇಷ್ಟ ಇರಬೇಕು. ಎಲ್ಲ ಸೇಮ್ ಇತ್ತು ಅಂತೀವೋ ಅದಕ್ಕೆ ನಾವೇನಂತೀವಿ ಚೌಕ್ ಅಂತೀವಿ. ಇದೆಷ್ಟಿತ್ತಲ್ಲ ಇದು ಒಂದು ಗೇನ್ ಐತೆ ಅಂದರೆ ಈಗ ಇದು ಒಂದೇ ಗೇನ್ ಇರಬೇಕು, ಇದು ಒಂದೇ ಗೇನು, ಆಮೇಲೆ ಇದು ಒಂದು ಗೇನು, ಹಿಂಗೇನು ಇರ್ತಿದ್ದಲ್ಲ ಇದಕ್ಕೆ ನಾವು ಇದು 1 ಸೆಂಟಿಮೀಟರ್ ಇತ್ತಂದ್ರೆ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. ಇಲ್ಲಿ ನಾವು ಒಂದೊಂದು ವರ್ಡ್ ಯೂಸ್ ಮಾಡುವ ವರ್ಡ್ ಮಕ್ಕಳಿಗೆ ತಿಳಿದೇ ಇರಬಹುದು, ಬಟ್ ಪೇರೆಂಟ್ಸಿಗೆ ಗೊತ್ತಾಗ್ತೈತಿ 1 ಸೆಂಟಿಮೀಟರ್ ಅಂದರೆ 1 ಮೀಟರ್ 1 ಫೂಟು ಇದು ಗೊತ್ತಾಗ್ತದೆ. ನೀವು ಹುಡುಗರಿಗೆ ತಿಳಿಸಿರಿ, ಇಲ್ಲ ನೀವು ಏನೋ ಒಂದು ಚಿಹ್ನೆ ತೋರಿಸಿ ಎಲ್ಲ ಸೇಮ್ ಇರ್ತಾವಲ್ಲ 4 ಸೈಡ್, ಅದಕ್ಕೆ ನಾವು ಒಂದು ಚೌಕ ಅಂತೀವಿ. ಹಿಂಗಂತ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿಳಿಸಿರಿ. ಆಮೇಲೆ ಸರ್ಕಲ್ ಇದ್ರಂಗೆ ಈ ಸೇಮ್ ಇದ್ರಂಗೆ ಇಲ್ಲಿ ಯಾವ್ಯಾವ ಕಾಣ್ತೈತಿ, ಒಂದು ಇದು ಕಾಣ್ತೈತಿ, ಮತ್ತೊಂದು ಇದು ಕಾಣ್ತೈತಿ. ಆಮೇಲೆ ಇದೇನ ಆಯತಾಕಾರ. ಆಯತಾಕಾರ ಏನಂದ್ರೆ ಇದು ಒಂದೈತಿ, ಇದು ಒಂದೈತಿ, ಇದು ಒಂದೈತಿ ಅಂದ್ರೆ ಇದೆರಡು ಇರ್ತೈತಿ ಸೇಮ್. ಓಕೆ, ಇದರಲ್ಲಿ ಯಾವ ಅಂದರೆ ಇವೆರಡು ಸೇಮ್ ಇರ್ತಾವೆ. ಇದು ಮತ್ತು ಇದು ಸೇಮ್ ಇರ್ತೈತಿ, ಇದು ಮತ್ತು ಇದು ಸೇಮ್ ಇರ್ತೈತಿ. ಆ ಥರ ಸೇಮ್ ಅಳತೆ ಸೇಮ್ ಇರ್ತೈತಿ. ಈಗ ಇದು 10 ಸೆಂಟಿಮೀಟ್ರ್ ಇತ್ತಂದ್ರೆ ಇದು 10 ಸೆಂಟಿಮೀಟ್ರ್ ಇರ್ತೈತಿ, ಮತ್ತು ಇದು 20 ಇತ್ತಂದ್ರೆ ಇದು 20 ಸೆಂಟಿಮೀಟ್ರ್ ಇರ್ತೈತಿ. ಹಂಗೆ ಸೇಮ್ ಅಂದರೆ ಇವೆರಡು ಸೇಮ್ ಇರಬೇಕು ಮತ್ತು ಇವೆರಡು ಸೇಮ್ ಇರಬೇಕು. ಇದರಲ್ಲಿ ಎರಡು ಸೇಮ್ ಅದಾವೆ, ಒಂದು ಇದು ಸೇಮ್ ಐತಿ, ಇದು ಸೇಮ್ ಐತಿ, ಇದು ಸೇಮ್ ಐತಿ. ಸೊ ಇಲ್ಲಿ ಏನು ಮಾಡ್ತೀವಿ, ಇದಕ್ಕೆ ರೈಟ್ ಮಾರ್ಕ್ ಹಾಕ್ತೀವಿ ನಾವು. ಇಲ್ಲಿ ಇದು ಒಂದೇ, ಏನೈತಿ ಇದು ಒಂದೈತಿ. ಇಲ್ಲೂ ಇದೊಂದು ಬರ್ತೈತಿ. ಇಲ್ಲಿ ಇವೆರಡು ಸೇಮ್ ಇದಾವೆ ಮತ್ತು ಇಲ್ಲಿ ಇವೆರಡು ಸೇಮ್ ಇದಾವೆ. ಆಮೇಲೆ ಬರೋದೇನ ತ್ರಿಕೋನ. ಇದ್ರ ಶೇಪ್ ಯಾವ್ದು, ಇಲ್ಲಿ ಇದು ಹೆಂಗಿರ್ಬೋದು, ಇದು ಹಿಂಗೆ ಈ ಆಕಾರದ ಯಾವುದು ಕಾಣ್ತಿಲ್ಲ, ಇದಕ್ಕೆ ನಾವು ಏನಂತೀವಿ ತ್ರಿಭುಜ ಅಂತೀವಿ. ಇಲ್ಲಿ ತ್ರಿಭುಜ ಐತಿ, ಇದೊಂದು ರೈಟ್ ಮಾಡ್ಬೇಕ್ರಿ. ಕೆಳಗೆ ಚಿತ್ರಗಳಲ್ಲಿರೋ ಬೇರೆ ಬೇರೆ ಆಕಾರಗಳಿಗೆ ಬೇರೆ ಬೇರೆ ಬಣ್ಣವನ್ನು ಹಾಕಿ. ಇದೇ ಮಾಡಬೇಕು, ಎಲ್ಲ ಆಕಾರಗಳಿಂದ ಬಣ್ಣ ಹಾಕಬೇಕು. ಓಕೆ, ಈಗ ಸರ್ಕಲ್ ಇದೆ, ಇಲ್ಲಿ ಇಲ್ಲಿ ಸರ್ಕಲ್ ಐತಿ ಮತ್ತು ಇಲ್ಲಿ ಸರ್ಕಲ್ ಐತಿ. ಸೊ ಏನು ಮಾಡಿ ಇದಕ್ಕೆಲ್ಲದಕ್ಕೂ ಮೂರಕ್ಕೂ ಅಂತ ಸೇಮ್ ಕಲರ್ ಹಾಕ್ರಿ. ಆಮೇಲೆ ಇಲ್ಲಿ ತ್ರಿಭುಜ ಐತಿ, ಇಲ್ಲೂ ತ್ರಿಭುಜ ಐತಿ, ಇದು ತ್ರಿಭುಜ, ಈ ತ್ರಿಭುಜ, ಈ ತ್ರಿಭುಜ, ಇಲ್ಲಿ ತ್ರಿಭುಜ, ಇಲ್ಲೂ ತ್ರಿಭುಜ ಐತಿ, ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ, ಇದಕ್ಕೆಲ್ಲ ಸೇಮ್ ಕಲರ್ ಹಾಕ್ರಿ. ಆಮೇಲೆ ಇದೊಂದು ಆಯತಾಕಾರ, ಇದಕ್ಕೊಂದು ಬೇರೆ ಕಲರ್ ಹಾಕ್ರಿ. ಓಕೆ, ಹಿಂಗೆಲ್ಲ ನೀವು ಬಣ್ಣ ಪೂರ್ತಿ ತುಂಬ್ರಿ. ನಾನು ಇಷ್ಟ ತುಂಬ್ತೀನಿ. ಇಲ್ಲೂ ಹಂಗೆ ಮಾಡ್ರಿ. ಇಲ್ಲಿ ಈ ಕಲರ್ ತುಂಬಿರ ಅಂದ್ರೆ ಇಲ್ಲಿ ಈ ಕಲರ್ ತುಂಬಿರ ಅಂದ್ರೆ ಇಲ್ಲೂ ಇದೇ ಕಲರ್ ತುಂಬ್ರಿ. ಆಮೇಲೆ ಚೌಕ ಈ ಥರ ಇದಕ್ಕೆ ನೀವು ರೆಡ್ ಕಲರ್ ತುಂಬ್ರಿ. ಆಮೇಲೆ ಆಯತಾಕಾರಕ್ಕೆ ಬ್ಲೂ ಕಲರ್ ತುಂಬ್ರಿ. ಇಲ್ಲಿ ಬ್ಲೂ, ಇಲ್ಲಿ ಬ್ಲೂ, ಇದು ನೀಲಿ ಬಣ್ಣ, ಇದು ನೀಲಿ ಬಣ್ಣ ಹಚ್ಚಿರಿ. ಹಂಗೆ ತ್ರಿಭುಜ ಆಕಾರಕ್ಕೆ ಏನಿದೆ ಹಸಿರು ಬಣ್ಣ ಹಚ್ಚಿರಿ. ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ. ಇದರಲ್ಲಿ ಕೆಳಗೆ ಕೊಟ್ಟಿರುವ ಆಕಾರಗಳನ್ನು ಮತ್ತು ಅವುಗಳ ಹೆಸರುಗಳನ್ನು ಗಮನಿಸು. ಹೆಸರುಗಳನ್ನು ಪುನಃ ಪುನಃ ಹೇಳಿಕೊಂಡು ಅಭ್ಯಾಸ ಮಾಡು. ಓಕೆ, ಇಲ್ಲಿ ನೋಡ್ರಿ ಜಸ್ಟ್ ಶೇಪ್ ನೋಡ್ರಿ. ಇದಕ್ಕೆ ಏನಂತೀವಿ ನಾವು ವೃತ್ತ. ಈ ವೃತ್ತ ಅಂತ ಒಂದು 2-3 ಸತಿ ಹೇಳಕ್ ಹೇಳ್ರಿ ನಿಮ್ಮ ಮಕ್ಕಳಿಗೆ, ಅಥವಾ ಅಲ್ಲಿ ಇದಕ್ಕೆ ಏನಂತೀವಿ ನಾವು ಈ ರೌಂಡ್ ಇದಕ್ಕೆ ಅದಕ್ಕೆ ವೃತ್ತ ಅಂತೀವಿ. ಇದಕ್ಕೆ ಏನಂತೀವಿ ತ್ರಿಭುಜ. ಆಮೇಲೆ ಇದಕ್ಕೆ ಆಯತಾಕಾರ, ಇಲ್ಲಿ ವರ್ಗ. ಆಯತಕ್ಕೆ ಏನಂತೀವಿ, ಆಯತ ಅಂದ್ರೆ ಏನು, ಇಲ್ಲಿ ಬರೋ ಇದು ಮತ್ತು ಇದು ಸೇಮ್ ಇರಬೇಕು, ಇದು ಮತ್ತು ಇದು ಸೇಮ್ ಇರಬೇಕು. ಇದು ಒಂದು ಸೇಮ್, ಈ ಎರಡು ಸೇಮ್. ಚೌಕ ಮತ್ತು ಆಯತಕ್ಕೆ ಏನು ವ್ಯತ್ಯಾಸ ಅಂದರೆ, ಚೌಕದಲ್ಲಿ ಇದು ಒಂದಿತ್ತಂದ್ರೆ ಇದು ಒಂದಿರ್ತೈತಿ, ಇದು ಒಂದು. ಈ ಎರಡು ಇತ್ತಂದ್ರೆ ಇದು ಎರಡು. ಇದಕ್ಕೆ ನಾವು ಚೌಕ ಅಂತೀವಿ. ಕೆಳಗೆ ನೀಡಿರುವ ಚಿತ್ರದಲ್ಲಿ ವೃತ್ತಕ್ಕೆ ಕೆಂಪು ಬಣ್ಣ, ತ್ರಿಭುಜಕ್ಕೆ ಹಸಿರು ಬಣ್ಣ, ಆಯತಕ್ಕೆ ಹಳದಿ ಬಣ್ಣ ಮತ್ತು ಚೌಕಕ್ಕೆ ಅಥವಾ ವರ್ಗಕ್ಕೆ ಕಂದು ಬಣ್ಣವನ್ನು ಹಾಕಿ. ಓಕೆ, ಫಸ್ಟ್ ಏನು ಮಾಡೋಣ, ವೃತ್ತಕ್ಕೆ ಏನೈತಿ ಕೆಂಪು ಬಣ್ಣ ಹಚ್ಚೋಣ. ವೃತ್ತ ಎಲ್ಲಿದೆಲ್ಲ ಕೆಂಪು ಬಣ್ಣ, ಇಲ್ಲಿ ವೃತ್ತ ಐತಿ ಕೆಂಪು ಬಣ್ಣ, ಇಲ್ಲೂ ಕೆಂಪು ಬಣ್ಣ ಹಚ್ಚೋಣ. ಅಂದರೆ ಇದೆಲ್ಲ ಕೆಂಪು ಬಣ್ಣ ಆಯಿತು, ಇಲ್ಲೆಲ್ಲ ಕೆಂಪು ಬಣ್ಣ.
ಮತ್ತೆಲ್ಲೂ ವೃತ್ತ ಕಾಣ್ತಾವೆ ನೋಡ್ರಿ, ಮತ್ತೆಲ್ಲರೂ ವೃತ್ತದಾನ ಇಲ್ಲ. ಆಮೇಲೆ ಬರೋದ ತ್ರಿಭುಜ. ತ್ರಿಭುಜಕ್ಕೆ ಹಸಿರು ಬಣ್ಣ. ಹಸಿರು ಬಣ್ಣ ಒಂದು ತ್ರಿಭುಜ ಇದಾವೆ. ಇಲ್ಲಿ ಒಂದು ತ್ರಿಭುಜ ಐತಿ, ಹಸಿರು ಬಣ್ಣ ಹಚ್ಚಿದ್ದು. ಮತ್ತು ಇಲ್ಲೆಲ್ಲಿದೆ ತ್ರಿಭುಜ, ಮತ್ತೆ ಇಲ್ಲೊಂದು ತ್ರಿಭುಜ ಐತಿ, ಇಲ್ಲಿ ಹಸಿರು ಬಣ್ಣ ಹಚ್ತೀವಿ. ಇಲ್ಲೊಂದು ಐತಿ ಹಸಿರು ಬಣ್ಣ, ಮತ್ತು ಇಲ್ಲೊಂದು ಸಣ್ಣದೈತಿ ಹಸಿರು ಬಣ್ಣ. ಇಲ್ಲೆಲ್ಲ ಸಣ್ಣ ಸಣ್ಣದಾಗಲ್ಲ, ಈ ಸಣ್ಣ ಸಣ್ಣವು ಹಸಿರು ಬಣ್ಣ ಹಚ್ಚಿರಿ. ಆಮೇಲೆ ಇಲ್ಲೊಂದು ಐತಿ ಹಸಿರು ಬಣ್ಣ, ಇಲ್ಲೊಂದು ಹಸಿರು ಬಣ್ಣ. ಆಮೇಲೆ ನೋಡ್ರಿ, ಆಯತಾಕಾರಕ್ಕೆ ಹಳದಿ ಬಣ್ಣವನ್ನು ಹಾಕಿ. ಇಲ್ಲಿ ಆಯತಾಕಾರ ಐತಿ, ಇದು ಒಂದು ದೊಡ್ಡ ಆಯತಾಕಾರ ಐತಿ, ಇದಕ್ಕೆ ಹಳದಿ ಬಣ್ಣ. ಇದು ಒಂದು ಆಯತಾಕಾರ ಐತಿ ನೋಡ್ರಿ, ಇದು ದೊಡ್ಡದೆಲ್ಲ. ಇಲ್ಲೆಲ್ಲ ಇದಕ್ಕೆಲ್ಲ ಹಳದಿ ಬಣ್ಣ ಹಚ್ಚಿರಿ ಹಿಂಗೆ. ಆಮೇಲೆ ಇಲ್ಲೆಲ್ಲ ಹಳದಿ ಬಣ್ಣ, ಇದೆಲ್ಲ ಹಳದಿ ಬಣ್ಣ ಹಚ್ಚಿರಿ. ಆಮೇಲೆ ಇಲ್ಲಿ ಹಳದಿ ಬಣ್ಣ, ಇಲ್ಲಿ ಹಳದಿ ಬಣ್ಣ, ಇಲ್ಲೂ ಹಳದಿ ಬಣ್ಣ, ಇಲ್ಲೂ ಹಳದಿ ಬಣ್ಣ ಹಚ್ಚಿರಿ. ಆಮೇಲೆ ಆಮೇಲೆ ಮಾಡ್ರಿ ಕೆಂಪು ಬಣ್ಣ, ಇದಕ್ಕೆ ಚೌಕಕ್ಕೆ ಒಂದು ಕೆಂಪು ಬಣ್ಣ ಹಚ್ಚಿರಿ. ಕಂದು ಬಣ್ಣ, ಕಂದು ಬಣ್ಣ ಹಚ್ಚಿರಿ. ಇದಕ್ಕೆ ಕಂದು ಬಣ್ಣ ಹಚ್ಚಿರಿ. ಇಲ್ಲಿ ಕಂದು ಬಣ್ಣ, ಇಲ್ಲಿಯೂ ಕಂದು ಬಣ್ಣ ಆಯ್ತು. ಇಷ್ಟೇ. ಆಯತಾಕಾರ ಕೆಂಪು ಐತಲ್ಲ, ಇದು ಹಿಂದೂ ಇಲ್ಲೂ ಆಯತಾಕಾರ ಐತಿ, ಇದಕ್ಕೂ ಹಂಗ ಕೆಂಪು ಬಣ್ಣ ಹಚ್ಚಿರಿ. ಇಲ್ಲಿ ಏನು ಹಚ್ತಿರಲ್ಲ, ಸಾರಿ ಹಳದಿ ಬಣ್ಣ, ಕ್ಷಮೆ ಇರಲಿ. ಇಲ್ಲಿ ಹಳದಿ ಬಣ್ಣ ಹಚ್ಚಿರಿ. ಇಲ್ಲಿ ಎಲ್ಲ ಏನೈತಲ್ಲ ಇದು ಸೇಮ್, ಇದು ಹಳದಿ ಬಣ್ಣ ಹಚ್ಚಿರಿ. ಚುಕ್ಕೆಗಳನ್ನು ಸೇರಿಸಿ ಚಿತ್ರ ಪೂರ್ಣಗೊಳಿಸಿ. ಇಲ್ಲೇ ಮಾಡ್ರಿ, ಚುಕ್ಕಿ ಏನೈತಲ್ಲ ನಡು ಏನು ಒಂದೊಂದು ಬಿಡ್ಯಾರಲ್ಲ, ಇದನ್ನು ಕೂಡ್ಸ್ರಿ ನೀವು. ಮತ್ತು ಆ ವೃತ್ತವನ್ನು ಸರ್ಕಲ್ ಪೂರ್ತಿ ವೃತ್ತವನ್ನು ಮಾಡ್ರಿ. ಇದು ಕೂಡ್ಸ್ರಿ, ಹಿಂಗೆ ಕೂಡ್ಸ್ಕೋತ ಹೋರಿ ಹಿಂಗೆ ಅಲ್ಲ, ಹಿಂಗೆ ಕೂಡ್ಸ್ಕೋತ ಬನ್ರಿ ಇದನ್ನು ಕರೆಕ್ಟಾಗಿ. ಇದು ಹೆಂಗೆ ಕೂಡಿಸ್ತೀರಿ, ಹಿಂಗೆ ಕೂಡ್ಸ್ರಿ ಹಿಂಗೆ. ನಾನು ಚೆಂದಂಗೆ ಕೂಡ್ಸಿಲ್ಲಲ್ಲ, ನೀವು ಚೆಂದಂಗೆ ಕೂಡಿಸಿ ನೋಡ್ರಿ ಎಷ್ಟು ಚೆಂದ ಕಾಣ್ತಿದೆ ಅಂತದ, ಚೆನ್ನಾಗಿ ಕಾಣುತ್ತೆ. ಓಕೆ, ಹಿಂಗೆ ಕೂಡಿಸ್ತೀರಲ್ಲ. ಆಮೇಲೆ ನೋಡ್ರಿ ತ್ರಿಭುಜ ಹೆಂಗೆ ಕೂಡಿಸೋದಂತ. ಇದು ನೋಡ್ರಿ, ಈಗ ಹಿಂಗೆ ಕೂಡ್ಸಿರಿ ಹಿಂಗೆ. ತ್ರಿಭುಜ ಕೂಡಿಸ್ರಲ್ಲ. ಆಮೇಲೆ ಬರೋದ ಆಯತಾಕಾರ. ಹಿಂಗ ಇದನ್ನ ಎಲ್ಲ ಕೂಡಿಸ್ರಿ ಹಿಂಗ. ಬ್ಲ್ಯಾಕ್ ಕಲರ್ ಕರಿ ಪೆನ್ನ ಯೂಸ್ ಮಾಡಿ, ಕರಿ ಸ್ಕೆಚ್ ಪೆನ್ನ ಚೆನ್ನಾಗಿ ಇದೆ. ಎಲ್ಲ ಮುಗಿದೀಗ. ವೃತ್ತನೂ ಆಯಿತು, ವೃತ್ತ ಆಯಿತು, ತ್ರಿಭುಜ ಆಯಿತು, ಆಯತಾಕಾರನೂ ಆಯಿತು, ವರ್ಗನೂ ಆಯಿತು. ಈಗೇನು ಮಾಡಿದ್ರು, ಮೇಲಿನ ಆಕಾರಗಳನ್ನು ಬರೆದು ಅಭ್ಯಾಸ ಮಾಡು. ಈ ಮೇಲಿನ ಆಕಾರ ಇದೆಯಲ್ಲ ಇದನ್ನ ಬರೀರಿ ಹಿಂಗ. ಇಲ್ಲಿ ವೃತ್ತವನ್ನು ತೆಗೀರಿ ಹಿಂಗ. ವೃತ್ತ, ತ್ರಿಭುಜ ಮತ್ತು ಆಯತಾಕಾರ ಮತ್ತು ವರ್ಗ ಅಥವಾ ಚೌಕ. ಹಿಂಗೇನು ಮಾಡಿರಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಹೇಳ್ರಿ ನಿಮ್ಮ ಮಕ್ಕಳಿಗೆ. ಇಲ್ಲಿಗೆ ಈ ಪಾಠ ಮುಕ್ತಾಯಗೊಳ್ಳುತ್ತದೆ. ಏನೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಅದರ ಮೇಲೆ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.